ಹಾಸನಾಂಬೆ ದರ್ಶನಕ್ಕೆ ಇವತ್ತು ಕೊನೆ ದಿನ. ಸಂಜೆ 7 ಗಂಟೆಯವರೆಗೂ ಸಾರ್ವಜನಿಕರಿಗೆ ತಾಯಿ ದರ್ಶನಕ್ಕೆ ಅವಕಾಶ ಇದೆ. ನಾಳೆ ಮಧ್ಯಾಹ್ನ 12 ಗಂಟೆಗೆ ಮತ್ತೆ ದೇವಸ್ಥಾನದ ಬಾಗಿಲು ಬಂದ್ ಆಗುತ್ತೆ. ಹತ್ತೂರು ಕಾಯೋ ಉಡತಿ ಭಕ್ತರ ಪಾಲಿನ ಆರಾಧ್ಯ ದೇವಿ ತಾಯಿ ಹಾಸನಾಂಬೆ ಅಂದ್ರೆ ಲೋಕಪ್ರಸಿದ್ಧಿ. ವರ್ಷಕ್ಕೊಮ್ಮೆ ದರ್ಶನ ನೀಡೋ ಈ ತಾಯಿಯನ್ನ ಕಣ್ತುಂಬಿಕೊಳ್ಳೋದೇ ಭಾಗ್ಯ. ಹೀಗಾಗಿಯೇ ದೀಪಾವಳಿ ಸಮಯದಲ್ಲಿ ದರ್ಶನ ನೀಡೋ ಹಾಸನಾಂಬೆ ಸನ್ನಿಧಿಗೆ ಭಕ್ತ ಕೋಟಿ ಹರಿದು ಬರುವುದು. 12 ದಿನಗಳಿಂದ ದರ್ಶನ ನೀಡ್ತಾ ಇರೋ ಹಾಸನಾಂಬೆ ತಾಯಿಯ ದಿವ್ಯ ದರ್ಶನಕ್ಕೆ ತೆರೆ ಬೀಳಲಿದೆ. ಹೀಗಾಗಿ ಭಕ್ತರ ದಂಡು ಸಾಗರೋಪಾದಿಯಾಗಿ ಹರಿದು ಬರ್ತಿದೆ. ಕಳೆದ ಬಾರಿಗಿಂತ ಈ ಬಾರಿ ಭಕ್ತರ ಸಂಖ್ಯೆ ದುಪ್ಪಟ್ಟಾಗಿದೆ. ರಾಜ್ಯದಲ್ಲಿ ಅತಿ ಹೆಚ್ಚು ಭಕ್ತರು ದರ್ಶನ ಪಡೆಯೋ ದೇಗುಲಗಳಲ್ಲಿ ಹಾಸನಾಂಬೆ ದೇವಾಲಯವೂ ಒಂದು. ಅದು ಕೂಡ ಕೆಲವು ದಿನಗಳಲ್ಲಿ ವರ್ಷಂಪೂರ್ತಿ ಬಂದ್ ಆಗೋ ದೇಗುಲ. ಈ ಸಮಯದಲ್ಲಿ ಮಾತ್ರ ತೆರೆದಿರುತ್ತೆ. ಇಲ್ಲಿವರೆಗೂ ಸುಮಾರು 20 ಲಕ್ಷಕ್ಕೂ ಹೆಚ್ಚು ಭಕ್ತರು ಹಾಸನಾಂಬೆ ದರ್ಶನ ಪಡೆದಿದ್ದಾರೆ. ಹೀಗಾಗಿ ದೇವಾಲಯದ ಆದಾಯವೂ ಕೂಡ ದುಪ್ಪಟ್ಟಾಗಿದೆ. 1,300 ರೂಪಾಯಿ ಟಿಕೆಟ್ ಜೊತೆಗೆ ಲಾಡು ಪ್ರಸಾದ ಮಾರಾಟದಿಂದಲೇ ಇಲ್ಲಿವರೆಗೆ 20 ಕೋಟಿಗೂ ಅಧಿಕ ಆದಾಯ ಬಂದಿದ್ಯಂತೆ. ಕಳೆದ ಬಾರಿ 12.5 ಕೋಟಿ ಆದಾಯ ಸಂಗ್ರಹವಾಗಿತ್ತು. ಇದೀಗ ಡಬ್ಬಲ್ ಆಗಿದ್ದು ಈ ಹಿಂದಿನ ಎಲ್ಲಾ ದಾಖಲೆಗಳನ್ನ ಈ ಬಾರಿ ಸರಿಗಟ್ಟಿದಂತಾಗಿದೆ. ರಾತ್ರಿ 7 ಗಂಟೆಗೆ ಸಾರ್ವಜನಿಕರ ದರ್ಶನಕ್ಕೆ ತೆರೆ ಬೀಳಲಿದೆ. ಗುರುವಾರ ಮಧ್ಯಾಹ್ನ 12 ಗಂಟೆಗೆ ತಾಯಿಯ ಗರ್ಭಗುಡಿಯನ್ನ ಬಂದ್ ಮಾಡಲಿದ್ದಾರೆ. ದಯವಿಟ್ಟು ಗುರುವಾರ ಹೊರಗಡೆಯಿಂದ ಬರೋರಿಗೆ ಅವಕಾಶ ಇಲ್ಲ. ಸುಮಾರು 23 ಲಕ್ಷ ಜನಸಂಖ್ಯೆ ಭಕ್ತಾದಿಗಳು ದರ್ಶನ ಪಡೆದಿದ್ದಾರೆ ಅನ್ನೋ ಒಂದು ಮಾಹಿತಿ ನಮಗೆ ದೊರಕಿದೆ. ಈ ಬಾರಿ ಹಾಸನಾಂಬೆ ದರ್ಶನಕ್ಕೆ 16 ಹೊಸ ನಿಯಮಗಳನ್ನ ತರಲಾಗಿತ್ತು. ಇಷ್ಟು ದಿನ ಶಿಷ್ಟಾಚಾರದಂತೆ ಗಣ್ಯರಿಗೆ ಜಿಲ್ಲಾಡಳಿತವೇ ವಾಹನದ ಸೌಲಭ್ಯ ಮಾಡ್ತಿತ್ತು. ಆ ದೇವಿಯ ಶಕ್ತಿ ನಾವು ಮನಸ್ಸಲ್ಲಿ ಏನು ನೆನ್ಸ್ಕೊಂಡ್ರು ಕೂಡ ದೇವಿ ಅದು ನೆರವೇರಿಸುವಂತದ್ದು, ಅದನ್ನೆಲ್ಲ ತಿಳ್ಕೊಂಡು ಇವತ್ ಬರ್ಲೇಬೇಕು ಅಂತ ಹೇಳಿ ಇವತ್ ಬಂದ್ವಿ. ನಾಳೆ ಲಾಸ್ಟ್ ಡೇ ಅಂತ ಗೊತ್ತಾಯ್ತು, ಅದಕ್ಕೆ ಇವತ್ತೇ ಬಂದು ದರ್ಶನ ಮಾಡ್ಕೊಂಡು ಬಂದ್ವಿ. ತುಂಬಾ ಖುಷಿ ಆಯ್ತು. ಒಂದ್ ಮೈ ರೋಮಾಂಚನ ಆಯ್ತು. ಅಲ್ಲಿ ಎಂಟರ್ ಆಗ್ತಾ ಇದ್ದಂಗೆ ಆ ರ್ಯಾಂಪ್ ದಾಟಿ ಮುಂದೆ ಹೋಗ್ತಾ ಇದ್ದಂಗೆ ದೇವಿ ಅಲ್ಲಿ ಕಾಣಿಸ್ತಾ ಇದ್ದಂಗೆ ಒಂದು ದೀಪ ಆಗ್ಲಿ ದೇವಿ ನೋಡಿದ ತಕ್ಷಣ ಒಂದು ಮೈ ರೋಮಾಂಚನ ಆಯ್ತು. ತುಂಬಾ ಖುಷಿ ಆಯ್ತು. ನನಗಂತೂ ಹಲವಾರು ವರ್ಷಗಳ ಒಂದು ಯೋಚನೆ ಹಾಸನಾಂಬೆ ದೇವಿಯ ದರ್ಶನ ಮಾಡಬೇಕು ಅಂತ ಯೋಚನೆ ಮಾಡ್ಕೋತಾ ಇದ್ವಿ. ಬರೋಕ್ಕಾಗ್ತಾ ಇರಲಿಲ್ಲ. ನಮ್ಮ ದೇವಿ ಹುಟ್ಟಿದ ಮೇಲೇ ನಾವು ಇಲ್ಲಿ ಬರಬೇಕು ಅಂತ ಇತ್ತು ಅಂತೇನೋ ಅಂತ ಅನಿಸುತ್ತೆ ನನಗೆ. ಸೊ ನಮ್ಮ ತ್ರಿದೇವಿ ಜೊತೆ ಇವತ್ತು ನಮ್ಮ ಹಾಸನಾಂಬೆ ದೇವಿಯ ದರ್ಶನ ಆಯಿತು. ಸೊ ಅವರ ಮೊದಲನೇ ಹುಟ್ಟುಹಬ್ಬಕ್ಕೆ ಇದೊಂದು ದೊಡ್ಡ ಗಿಫ್ಟ್ ಅವಳಿಗೆ, ನಮ್ಮ ಪಾಪುಗೆ. ಸೊ ತುಂಬ ಖುಷಿ ಇದೆ. ಒಟ್ನಲ್ಲಿ ಕಳೆದ 2 ವಾರದಿಂದ ಭಕ್ತರಿಗೆ ದರ್ಶನ ನೀಡಿದ ತಾಯಿ ಹಾಸನಾಂಬೆ ಮತ್ತೆ ಗರ್ಭಗುಡಿ ಸೇರಿಕೊಳ್ಳಲಿದ್ದಾರೆ. ಸಂಜೆವರೆಗೂ ಸಾರ್ವಜನಿಕರಿಗೆ ಅವಕಾಶವಿದ್ದು ಭಕ್ತರ ದಂಡೆ ಹರಿದು ಬರ್ತಿದೆ. ಕೃಷ್ಣ ಇಬ್ಬೀಡು, ನ್ಯೂಸ್ 18 ಹಾಸನ.